ಹಾಯ್ ಫ್ರೆಂಡ್ಸ್, ನಮಸ್ತೆ. ರಾಣಿ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸೊ ಅದಕ್ಕೂ ಮುಂಚೆ ಇನ್ನೂ ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಸಂಚಿಕೆ ಮೊದಲಿಗೆ ನೋಡೋದಾದ್ರೆ ವರದಾ ಮತ್ತು ಬಾಲ ಕಾವೇರಿನ ಮಾತಾಡ್ಸೋಕೆ ಅಂತ ಜೈಲಿಗೆ ಹೋಗಿರ್ತಾರೆ. ಆಗ ವರದಾ ಕಾವೇರಿ ಹತ್ರ ಮಾತಾಡ್ತಾ ಇರ್ತಾನೆ. ನನ್ನನ್ನ ಹುಡ್ಕೊಂಡು ಕಾಂಚನ ನನ್ನ ಹತ್ರ ಬಂದಿದ್ಲು, ಏನ್ ಹೇಳ್ಬೇಕು ಅನ್ಕೊಂಡಿದ್ಲೋ ಏನೋ, ಅಷ್ಟರಲ್ಲಿ ಅವಳಿಗೆ ಕರೆಂಟ್ ಹೊಡೆದ್ಬಿಡ್ತು ಅಂತ ಹೇಳ್ತಾನೆ. ಇದನ್ನ ಕೇಳಿ ಕಾವೇರಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಅಂದ್ರೆ ರಾಣಿ ಬಗ್ಗೆ ಇವನಿಗೇನು ವಿಷಯ ಗೊತ್ತಿಲ್ಲ ಅಂತ ಸಮಾಧಾನದಿಂದ ಸುಮ್ಮನೆ ಇರ್ತಾಳೆ. ಆಗ ವರದಾ ಅವಳು ಏನಂತ ಬಾಯ್ ಬಿಡ್ಲೇ ಇಲ್ಲ, ಅವಳು ಕೋಮಾ ಹೊರಟೋಗಿದ್ದಾಳೆ, ನಿಜ ಹೇಳು ಏನಕ್ಕೆ ಬಂದಿದ್ಲು, ಯಾವ ವಿಷಯ ಅವಳು ನನ್ಗೆ ಹೇಳಕ್ ಬಂದಿದ್ಲು ಅಂತ ಕಾವೇರಿನ ಕೇಳ್ತಾನೆ. ಆಗ ಕಾವೇರಿ ನಿನ್ನ ಹತ್ರ ಬಂದಿದ್ದು ಕಾಂಚನ ತಾನೆ, ಹಾಗಿದ್ರೆ ಅವಳನ್ನೇ ಕೇಳು ಅಂತ ಹೇಳಿದಾಗ ವರದಂಗೆ ತುಂಬಾನೇ ಕೋಪ ಬರುತ್ತೆ. ಆಗ ವರದಾ ಕಾವೇರಿ ಕುತ್ತಿಗೆ ಹಿಡ್ಕೊಂಡು ನಿಜ ಹೇಳು, ಏನ್ ಮಾಡಕ್ ಹೊರಟಿದೀಯಾ, ಕಾಂಚನ ನಾನು ಹೇಳ್ಬೇಕಾಗಿರೋ ವಿಷಯ ಏನು ಅಂತ ಕೇಳಿದಾಗ ಮರ್ಯಾದೆಯಿಂದ ಕೈ ತೆಗಿ, ಇದು ನಿನ್ ಮನೆ ಅಲ್ಲ, 4 ಗೋಡೆ ಮಧ್ಯೆ ನಿನ್ ಹೆಂಡತಿನ ಸಾಯಿಸಿದೆಯಲ್ಲ ಆ ತರ ಅಲ್ಲ, ಇದು ಜೈಲು, ಇಲ್ಲಿ ಏನಾದ್ರೂ ನನಗ್ ಸ್ವಲ್ಪ ನೋವಾದ್ರೆ ಸಾಕು, ನಿನ್ನ ಯಾರು ಬಿಡಲ್ಲ, ನಿನ್ನ ಆಚೆನೆ ಬಿಡಲ್ಲ ಅಂತ ಹೇಳಿ ವರದನ್ನ ಹೆದರ್ತಾಳೆ. ಆಗ ವರದಾ ನಿನ್ನ ಮತ್ತೆ ನಾನು ಸುಮ್ನೆ ಬಿಡಲ್ಲ ಕಣೆ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಈ ಕಡೆ ಬಾಲನ ಹತ್ರ ಮಾತಾಡ್ತಾ ಇರ್ತಾನೆ. ಅಲ್ಲ, ನಿನ್ನ ಹೆಂಡತಿಗೆ ನಾನು ಒಳ್ಳೇದ್ ಮಾಡೋಕೆ ಅಂತ ಆ ಕಾಂಚನನ್ನ ಇಲ್ಲಿ ನೇಮಿಸಿದ್ದೆ, ಅವಳಿಂದ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಏನೇ ಆದ್ರೂ ಬಂದು ನನ್ಗೆ ತಿಳಿಸು ಅಂತ ಕಾಂಚನಾಗ ಹೇಳಿದ್ದೆ ನಾನು, ಅದಕ್ಕೆ ಅವಳು ಬಂದಿದ್ಲು. ಆದ್ರೆ ಅವಳಿಗೆ ಈ ತರ ಆಗೋಯ್ತು, ಅವಳು ಏನಕ್ಕೆ ಬಂದಿದ್ಲು ಅಂತ ನಾವು ತಿಳ್ಕೋಬೇಕು, ಹೋಗಿ ನಿನ್ನ ಹೆಂಡತಿನ ನೀನೇ ಕೇಳು ಅಂತ ಬಾಲನ್ಗೆ ಹೇಳ್ತಾನೆ. ಈ ಕಡೆ ಬಾಲ ಕಾವೇರಿ ಮಾತಾಡೋಣ ಅಂತ ಒಳಗಡೆ ಬರ್ತಾನೆ. ಕಾವೇರಿಯನ್ನು ನೋಡಿ ಛೀ, ನಿನ್ನ ಮುಖ ನೋಡೋಕೆ ನನಗೆ ಅಸಹ್ಯ ಆಗತ್ತೆ, ಅಲ್ಲ ಎಷ್ಟೊಂದು ಕೆಟ್ಟ ಕ್ರೂರಿನೇ ನೀನು, ನಮ್ಮ ಬಾಸನ ಹೆಂಡ್ತಿನೇ ಕೊಲೆ ಮಾಡಿದವಳು ನೀನು, ನಿನ್ನ ಪ್ರೀತಿ ಮಾಡಿ ನಾನು ಎಲ್ಲರನ್ನ ಎದುರು ಹಾಕ್ಕೊಂಡು ಮದುವೆ ಮಾಡ್ಕೊಂಡೆ, ಅಂಥದ್ರಲ್ಲಿ ನೀನು ನನಗೆ ಮೋಸ ಮಾಡಿದೆ, ಸಾಲದಕ್ಕೆ ದೇವರಂತ ನಮ್ಮ ಅತ್ತಿಗೆ ನಮಗೆ ಅನ್ನ ಹಾಕಿದ್ಲು, ಅಂಥವ್ರನ್ನ ನೀನು ಕೊಲೆ ಮಾಡ್ಬಿಟ್ಟಿಯಲ್ಲೇ, ಅಷ್ಟಕ್ಕೂ ಇವಾಗ ಏನ್ ಮಾಡಕ್ ಹೊರಟಿದೀಯಾ ನೀನು, ಏನ್ ಪ್ಲಾನ್ ಮಾಡಕ್ ಹೊರಟಿದೀಯಾ, ಆ ಕಾಂಚನ ಏನಕ್ಕೆ ಬಂದಿದ್ಲು ಮರ್ಯಾದೆಯಿಂದ ಹೇಳು, ಇಲ್ಲ ಅಂದ್ರೆ ನಿನ್ನ ಸುಮ್ಮನೆ ಬಿಡಲ್ಲ ಕಣೆ ನಾನು, ನಿನ್ನಿಂದ ನಮ್ಮ ತೇಜ ಬಾಸು ನಮ್ಮ ವರದಾ ಬಾಸಿಗೆ ಏನಾದ್ರು ತೊಂದರೆ ಆದ್ರೆ ನಿನ್ನ ಮಾತ್ರ ನಾನು ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ, ಮನುಷ್ಯ ಅನ್ನೋದನ್ನ ನಾನು ಮರ್ತು ಬಿಡ್ತೀನಿ ಕಣೆ ಅಂತ ಬೈತಾ ಇರ್ತಾನೆ. ಆಗ ಕಾವೇರಿಗೆ ಕೇಳಿ ಕೇಳಿ ತುಂಬಾನೇ ಸಿಟ್ಟು ಬರುತ್ತೆ. ಸಾಕು ಮಾಡು, ಬಾಯಿ ಮುಚ್ಚು, ಆ ವರದನ್ಗೋಸ್ಕರ ನೀನು ಕಟ್ಕೊಂಡು ಹೆಂಡತಿ ಮೇಲೆ ಅನುಮಾನ ಪಟ್ಟವನು, ಅವನೇ ನೀನು ನಂಬ್ಕೊಂಡ್ ಬಂದಿರೋನು, ಇಷ್ಟು ವರ್ಷ ಆದ್ರೂ ನಿನಗೆ ನಿಜ ಏನು ಅಂತ ಗೊತ್ತಾಗಿಲ್ವಾ, ಥೂ ನಿನ್ನ, ನೀನೊಬ್ಬ ಮನುಷ್ಯನಾ ಅಂತ ಬೈತಾ ಇರ್ತಾಳೆ. ಆಗ ಬಾಲ ನನ್ಗೆ ಬೈತೀಯಾ ಅಂತ ಜೋರಾಗಿ ಬೈತಾ ಇರ್ತಾನೆ. ಆಗ ಕಾವೇರಿ ಮರ್ಯಾದೆಯಿಂದ ಇಲ್ಲಿಂದ ಹೊರಟೋಗ್ಬಿಡು, 10 ವರ್ಷದಿಂದಾನೆ ನಾನು ಅನ್ಕೊಂಡ್ಬಿಟ್ಟಿದೀನಿ ನನಗೆ ಯಾರು ಇಲ್ಲ, ನನ್ನ ಗಂಡ ಸತ್ತೋಗಿದ್ದಾನೆ ಅಂತ ನಾನು ಅನ್ಕೊಂಡಿದೀನಿ, ಹಾಗಿದ್ಮೇಲೆ ಪದೇ ಪದೇ ಬಂದು ನನ್ನ ಪ್ರಾಣ ತಿನ್ನಕ್ ಹೋಗ್ಬೇಡ, ಇಲ್ಲಿಂದ ಹೊರಟೋಗು ಅಂತ ಜೋರಾಗಿ ಬೈತಾಳೆ. ಆಗ ಬಾಲ ಏನು ಮಾತಾಡದೆ ಹೊರಗಡೆ ಬರ್ತಾನೆ. ಈ ಕಡೆ ಕಾವೇರಿ ಮಾವ ಮತ್ತು ಅತ್ತೆ ಮಾತಾಡ್ತಾ ಇರೋದು ಪ್ರತಿಯೊಂದು ಮಾತನ್ನು ಕೇಳಿಸ್ಕೊತಾಳೆ. ಆಗ ಮಾಮನ ಹತ್ರ ಬಂದು ಮಾಮ ಏನ್ ಮಾಮ ಅತ್ತೆ ಜೊತೆ ಜಗಳ ಮಾಡ್ತಾ ಇದ್ರಾ ಅಂತ ಕೇಳ್ತಾಳೆ. ಆಗ ಸತ್ಯ ಚೇಚೆ ಹಾಗೇನಿಲ್ಲಮ್ಮ, ನಿಮ್ಮತ್ತೆ ಏನು ಅಂತ ನಿಂಗೆ ಗೊತ್ತಿಲ್ವಾ, ಹಾಗೆ ಅವಳ್ದು ಯಾವಾಗ್ಲೂ ಇದ್ದಿದ್ದೆ, ನೀನ್ ಬಿಡು, TC ಸಿಕ್ಕಿದೆ ಅಲ್ಲೀಗ, ಆರಾಮಾಗಿ ನಿನ್ನ ಸ್ಕೂಲಿಗೆ ಹೋಗುವಂತೆ ಅಂತ ಹೇಳ್ತಾನೆ. ಅದನ್ನು ಕೇಳಿ ರಾಣಿ ಬೇಡ ಮಾಮ, ನನಗೋಸ್ಕರ ನೀವು ಇಷ್ಟೊಂದು ಕಷ್ಟಪಡೋದು ನನ್ನಿಂದ ನೋಡೋಕ್ಕಾಗ್ತಿಲ್ಲ, ಪದೇ ಪದೇ ನೀವು ಅತ್ತೆ ಜೊತೆ ಜಗಳ ಮಾಡೋದು ಬೇಡ ಮಾಮ, ಬೇಕಿದ್ರೆ ನಾನು ಲೋಹಿತಾ ಮತ್ತು ಚಂದು ಬುಕ್ನೇ ಓದ್ಕೋತೀನಿ, ಆದರೆ ಸ್ಕೂಲಿಗೆ ಮಾತ್ರ ನಾನು ಹೋಗಲ್ಲ ಅಂತ ಹೇಳ್ತಾ ಇರ್ತಾಳೆ. ಈ ಕಡೆ ಮಾಮನಿಗೆ ತುಂಬಾನೇ ಬೇಜಾರಾಗತ್ತೆ. ಅಲ್ಲ, ಎಷ್ಟೊಂದು ಪುಟ್ಟ ಮಗು ಎಷ್ಟೊಂದು ಅರ್ಥ ಮಾಡ್ಕೊಳತ್ತಲ್ಲ ಇದು ಅಂತ ಯೋಚನೆ ಮಾಡ್ತಾ, ಇಲ್ಲ ರಾಣಿ, ನಾನು ಹಿಂಗೆ ಮಾತು ಕೊಟ್ಟಿದ್ದೀನಲ್ವಾ, ಹಾಗಿದ್ಮೇಲೆ ಎಷ್ಟೇ ಕಷ್ಟ ಆದರೂ ನಿನ್ನ ನಾನು ಓದಿಸ್ತೀನವ, ನೀನೇನು ತಲೆ ಕೆಡ್ಸ್ಕೋಬೇಡ ಅಂತ ಹೇಳ್ತಾ ಇರ್ತಾನೆ. ಆದರೆ ರಾಣಿ ಮಾತ್ರ ಇಲ್ಲ ಮಾಮ, ನಾನು ಓದಕ್ಕೆ ಹೋಗಲ್ಲ, ನಾನು ಯಾರಿಗೂ ಹೊರೆ ಆಗಬಾರ್ದು, ನಾನು ಯಾವತ್ತು ನನಗೆ ಅಮ್ಮ ಹೇಳ್ಕೊಡ್ತಾ ಇದ್ಲು ಇನ್ನೊಬ್ರಿಗೆ ಹೊರೆ ಆಗಬಾರ್ದು ಅಂತ, ಅದಕ್ಕೆ ನಾನು ಓದಲ್ಲ ಬಿಡು ಮಾಮ ಅಂತ ಹೇಳ್ತಾ ಇರ್ತಾಳೆ. ಆಗ ಮಾಮ ಅಲ್ಲ ರಾಣಿ, ನಿಂಗೆ ನಾ ಹೇಳ್ತಾ ಇಲ್ವಾ, ಅರ್ಥ ಆಗಲ್ವಾ, ನೀನು ಈ ಥರ ಮಾಡಿದರೆ ನಂಗೆ ಸಿಟ್ಟು ಬರುತ್ತೆ ನೋಡು, ನಾನು ಇನ್ಮೇಲೆ ಬೇಜಾರು ಮಾಡ್ಕೋತೀನಿ ಅಂತ ಹೇಳ್ತಾ ಇರ್ತಾನೆ. ಈ ಕಡೆ ಸೀನಾ ಅದು ಯಾರೋ ಹೇಳ್ತಿದ್ರಪ್ಪ, ನಾನು ಓದಿ ಲಾಯರ್ ಆಗಿ ಅಮ್ಮನ್ನ ಜೈಲಿಂದ ಆಚೆ ಬಿಡಿಸ್ಕೊಂಡ್ಬರ್ತೀನಿ ಅಂತ, ಅವರು ಇವಾಗ ಅದನ್ನೆಲ್ಲ ಮರ್ತ್ಬಿಟ್ರೋ ಏನೋ ಅಂತ ಇಂಡೈರೆಕ್ಟ್ ಆಗಿ ರಾಣಿಗೆ ಹೇಳ್ತಾ ಇರ್ತಾನೆ. ಆಗ ರಾಣಿ ಸುಮ್ಮನೆ ನಿಂತ್ಕೋತಾಳೆ. ಆಗ ಮಾಮ ಇಲ್ಲಮ್ಮ, ಏನೇ ಕಷ್ಟ ಆದ್ರೂ ನಿನ್ನ ನಾನು ಓದಿಸ್ತೀನಿ, ನೀನು ಇದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ ಅಂತ ಹೇಳ್ತಾನೆ. ಈ ಕಡೆ ವರದಾ ಮನೆಯಲ್ಲಿ ಕೂತಿರ್ತಾನೆ, ತುಂಬಾನೇ ಡಿಸ್ಟರ್ಬ್ ಆಗಿ ಕೂತಿರ್ತಾನೆ. ಆ ಕಾಂಚನ ಬಂದಿದ್ದು ಏನಕ್ಕೆ, ಅವಳು ಏನು ಹೇಳ್ಬೇಕು ಅನ್ಕೊಂಡ್ಲು, ಈ ಕಾವೇರಿ ನೋಡಿದ್ರೆ ಭಯ ಬಿಡ್ತಾ ಇಲ್ಲ, ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಕೂತಿರ್ತಾನೆ. ಅದೇ ಟೈಮಿಗೆ ಬಾಲ ಅಲ್ಲಿಗೆ ಬಂದು, ಬಸ್ಸು ಈ ತರ ನೀವು ಬೇಜಾರು ಮಾಡ್ಕೊಂಡ್ರಿ, ನನ್ನಿಂದ ನೋಡಕ್ ಆಗ್ತಾ ಇಲ್ಲ, ಬಿಟ್ಬಿಡಿ ಬಾಸ್ ಅದನ್ನೆಲ್ಲ ಅಂತ ಹೇಳ್ತಾನೆ. ಅದೇಗ್ ಬಿಡ್ಲಿ ಬಾಲ, ಆ ಕಾವೇರಿಯಿಂದ ನನ್ನ ಮಗನಿಗೆ ಏನಾದ್ರು ತೊಂದರೆ ಆದ್ರೆ ನಾನು ಏನ್ ಮಾಡ್ಲಿ, ಇವಾಗಲೇ ನನ್ನ ಜೀವನ ಕತ್ಲೆ ಆಗಿದೆ, ನನ್ನ ಮಗ ತಬ್ಲಿ ಆಗಿದ್ದಾನೆ, ಅಂಥದ್ರಲ್ಲಿ ಇವಳು ಏನು ಮಾಡೋಕೆ ಹೊರಟಿದ್ದಾಳೋ ಏನೋ, ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ,
ಪಾಪ ಸಹಾಯ ಮಾಡೋಕ್ಕೆ ಅಂತ ಬಂದಿರೋ ಕಾಂಚನ್ಗೆ ಈ ಥರ ಆಗ್ಬಿಡ್ತು, ನಾನು ಏನು ಮಾಡಬೇಕು ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ ಅಂತ ಡ್ರಾಮಾ ಮಾಡೋಕೆ ಶುರು ಮಾಡ್ತಾನೆ. ಈ ಕಡೆ ಕಾವೇರಿ ಅಡುಗೆ ಮಾಡೋಕೆ ಅಂತ ತರಕಾರಿ ಹೆಚ್ಕೊಡೋಳನ್ನ ಹುಡುಕ್ತಾ ಇರ್ತಾಳೆ. ಹೊಸದಾಗಿ ಜೈಲಿಗೆ ಬಂದಿದಾರಲ್ಲ ಅಕ್ಕ, ಅವರು ತರಕಾರಿ ಹೆಚ್ಕೊಡ್ತೀನಿ ಅಂತ ಹೇಳಿದ್ರು, ಎಲ್ಲವರು ಅಂತ ಕೇಳಿದಾಗ, ಏ ಕಾವೇರಿ, ಅವಳು ಸರಿಗಿಲ್ಲ ಅಂತೆ, ನೀನು ಅವಳ ಹತ್ರ ಸ್ವಲ್ಪ ಹುಷಾರಾಗಿರು ಅಂತ ಎದುರಿಗಿರೋ ಕೈದಿ ಹೇಳ್ತಾಳೆ. ಆಗ ಕಾವೇರಿ, ಸರಿ ಸರಿ, ಅವ್ರೆಲ್ಲಿಗ ಅಂತ ಹೇಳಿದಾಗ, ಅವರು ಸೆಲ್ ಒಳಗಡೆನೆ ತರಕಾರಿನ ಹೆಚ್ಕೊಡ್ತೀನಿ ಅಂತ ಹೇಳಿದ್ದಾರೆ, ಅಲ್ಲೇ ಕಟ್ ಮಾಡ್ತಾ ಇರ್ಬೋದು ಅಂತ ಹೇಳಿದಾಗ, ಸರಿ ಆಯ್ತು, ಅಲ್ಲೇ ಹೋಗಿ ಇಸ್ಕೊಂಡ್ ಬರ್ತೀನಿ ಅಂತ ಕಾವೇರಿ ಹೋಗ್ತಾಳೆ. ಆಗ ಕಾವೇರಿ ಸೆಲ್ ಹತ್ರ ಹೋಗಿ, ಅಕ್ಕ ಅಕ್ಕ ಬೇಗ ಕಟ್ ಮಾಡ್ಕೊಡಕ್ಕ, ಅವಾಗ್ಲೇ ತುಂಬಾನೇ ಲೇಟ್ ಆಗಿದೆ, ನೀವು ಇಷ್ಟೊಂದು ನಿಧಾನವಾಗಿ ಹಚ್ಚಿದ್ರೆ ಕಷ್ಟ ಆಗತ್ತಕ್ಕ, ಬೇಗ ಬೇಗ ಹೆಚ್ಕೊಡಿ ಅಂತ ಕೇಳ್ತಾ ಇರ್ತಾಳೆ. ಆದ್ರೆ ಆ ಕೆದರ್ಗಿರೋ ಕೈದಿ ಏನು ಮಾತಾಡದೆ ತನ್ನ ಪಾಡಿ ತಾನು ಕೆಲಸ ಮಾಡ್ತಾ ಇರ್ತಾಳೆ. ಆಗ ಕಾವೇರಿ ಸೆಲ್ ಡೋರ್ನ ತೆಗೆದು ಒಳಗಡೆ ಬಂದು, ಅಕ್ಕ ಕೊಡಿಲ್ಲಿ, ನಾನು ಹೆಚ್ಚಿಸ್ತೀನಿ ಅಂತ ಚಾಕುನ ಇಸ್ಕೊಳ್ಳೋಕೆ ಹೋಗ್ತಾಳೆ. ಆದರೆ ಚಾಕು ಮಾತ್ರ ಯಾವುದೇ ಕಾರಣಕ್ಕೂ ಆ ಕೈದಿ ಬಿಡ್ತಾನೆ ಇರೋದಿಲ್ಲ. ಯಾಕಕ್ಕ ಇಷ್ಟೊಂದು ಚಾಕುನ ಗಟ್ಟಿಯಾಗಿಟ್ಟಿದ್ದೀರಾ ಅಂತ ಕಾವೇರಿ ಕೇಳ್ತಾಳೆ. ಆಗ ಕಾವೇರಿ ಚಾಕುನ ತಗೊಂಡು ಕಾವೇರಿ ಕೂತಿಗೆ ಹಿಡಿದೇ ಬಿಡ್ತಾಳೆ. ಕಾವೇರಿಗಂತೂ ಭಯ ಆಗಕ್ಕೆ ಶುರುವಾಗುತ್ತೆ. ಏನಕ್ಕ ಇದು, ಏನು ಮಾಡ್ತಾ ಇದ್ದೀರಾ ನೀವು ಅಂತ ಹೇಳ್ತಾ ಇರ್ತಾಳೆ. ಈ ಕಡೆ ರಾಣಿನ ಕರ್ಕೊಂಡು ಮಾಮ ಸ್ಕೂಲ್ಗೆ ಅಡ್ಮಿಷನ್ ಮಾಡೋಕೆ ಅಂತ ಹೋಗಿರ್ತಾನೆ. ರಾಣಿಗೆ ಮಾತ್ರ ತುಂಬಾನೇ ಖುಷಿ ಆಗ್ತಾ ಇರುತ್ತೆ. ಮಾಮ ನನಗೆ ಇವಾಗ ಅಡ್ಮಿಷನ್ ಮಾಡಿಸ್ಕೋತಾರಾ ಅಂತ ರಾಣಿ ಕೇಳ್ತಾ ಇರ್ತಾಳೆ. ಯಾಕೆ ಮಾಡಿಸ್ಕೊಳಲ್ಲ, ನಮ್ಮ ಹತ್ರ ಟ್ಯೂಷನ್ ಇದೆ, ದುಡ್ಡು ಇದೆ, ಎಲ್ಲ ಇದೆ ಅಂದಮೇಲೆ ಖಂಡಿತ ಮಾಡಿಸ್ಕೋತಾರ ರಾಣಿ, ನೀನೇನು ತಲೆ ಕೆಡ್ಸ್ಕೋಬೇಡ ಅಂತ ಹೇಳ್ತಾ ಖುಷಿಯಾಗಿ ಒಳಗಡೆ ಬರ್ತಾರೆ. ಈ ಕಡೆ ಪ್ರಿನ್ಸಿಪಲ್ಲು, ಏನು ಇಷ್ಟೊಂದು ಲೇಟಾಗಿ ಬಂದಿದ್ದೀರಾ, ನಿಮಗೆ ಕೊಟ್ಟಿರೋ ಟೈಮಿಂಗು ಮುಗೀತು ಅಂದಮೇಲೆ ನಾವು ಯಾವುದೇ ಕಾರಣಕ್ಕೂ ಅಡ್ಮಿಷನ್ ಮಾಡಿಸ್ಕೊಳ್ಳಲ್ಲ, ದಯವಿಟ್ಟು ಆಚೆ ಹೊರಡಿ ಅಂತ ಆ ಪ್ರಿನ್ಸಿಪಲ್ಲು ಹೇಳ್ತಾನೆ. ಅದನ್ನು ಕೇಳಿ ಮಾಮ, ಸರ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್, ಟಿ ಸಿ ಸುಟ್ಟೋಗಿತ್ತು ಅದಕ್ಕೆ ಲೇಟ್ ಆಯಿತು, ದಯವಿಟ್ಟು ಅರ್ಥ ಮಾಡಿಕೊಂಡು ಅಡ್ಮಿಷನ್ ಮಾಡಿಸ್ಕೊಂಡ್ಬಿಡಿ ಸರ್, ರಾಣಿ ತುಂಬಾನೇ ಜಾಣೆ ಅಂತ ಹೇಳ್ತಾ ಇರ್ತಾನೆ. ಆಗ ಪ್ರಿನ್ಸಿಪಲು, ಇಲ್ಲಪ್ಪ ಆಗೋದಿಲ್ಲ, ಯಾಕಂದರೆ ಇವಾಗಲೇ ತುಂಬಾನೇ ಟೈಮ್ ಆಗಿಬಿಟ್ಟಿದೆ, ಇವಾಗ ಇವಳಿಗೆ ಅಡ್ಜಸ್ಟ್ ಆಗೋಕೆ ಆಗಲ್ಲ, ದಯವಿಟ್ಟು ಇವಳನ್ನ ಕರ್ಕೊಂಡು ಆಚೆ ಹೋಗಿ ಅಂತ ಹೇಳ್ತಾನೆ. ಆಗ ಸತ್ಯ, ಸರ್ ದಯವಿಟ್ಟು ಆ ಥರ ಮಾಡೋಕೆ ಹೋಗ್ಬಿಡಿ ಸರ್, 1 ವರ್ಷ ಹಾಳಾಗ್ಬಿಡುತ್ತೆ ಸರ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್, ಹೇಗಾದ್ರೂ ಮಾಡಿ ಅಡ್ಮಿಷನ್ ಮಾಡಿಸ್ಕೊಂಬಿಡಿ ಅಂತ ಪದೇ ಪದೇ ಹೇಳ್ತಾ ಇರ್ತಾನೆ ಸತ್ಯ. ಆದ್ರೆ ಪ್ರೊಫೆಸರ್ ಮಾತ್ರ ಖಂಡಿತ ಆಗಲ್ಲ ಅಂತ ಹೇಳ್ತಾ ಇರ್ತಾನೆ. ಆಗ ಸತ್ಯ, ಸರ್ ನೀವೇನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಟಿ ಸಿ ದುಡ್ಡು ಎಲ್ಲ ತಂದಿದ್ದೀನಿ, ಅಡ್ಮಿಷನ್ ಮಾಡಿಸ್ಕೊಂಬಿಡಿ ಸರ್ ಅಂತ ಹೇಳ್ತಾ ಇರ್ತಾನೆ. ಆದ್ರೆ ಯಾವುದೇ ಕಾರಣಕ್ಕೂ ಆ ಪ್ರೊಫೆಸರ್ ಖಂಡಿತ ಆಗಲ್ಲ ಅಂತ ಹೇಳ್ತಾ ಇರ್ತಾನೆ. ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ. ಈ ಸಂಚಿಕೆ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ. ಸೊ ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್ ಅಂಡ್ ಟೇಕ್ ಕೇರ್.